ಇದು ನೇಮನಹಳ್ಳಿ ಅಂತೇಳಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಬನ್ನೂರು ತಾಲೂಕು ಗ್ರಾಮದ ಪಂಚಾಯತ್ನಲ್ಲಿರುವಂಥದ್ದು ಗ್ರಾಮ. ಈಗಾಗಲೇ ಏನು ಲೊಕೇಶನ್ ಅವರು ಹೇಳಿದ್ದಾರೆ. ಭಾಳ ನಾವು ಇವತ್ತು ಈ ಜಾಗಕ್ಕೆ ಬಂದಿದ್ದೀವಿ. ಭಾಳ ವಿಶೇಷವಾದ ಜಾಗ ಇದು. ಈ ಭಾಗದಲ್ಲಿ ಎಲ್ಲೂ ಈ ಥರ ಕಲ್ಲಿನ ಅಂಶವೇ ಇಲ್ಲ. ಎಲ್ಲೋ ಎಷ್ಟೋ ಕಿಲೋಮೀಟ್ರಿಂದ ತಂದು ಈ ಭಾಗಕ್ಕೆ ಆ ಬಸ್ತಿನ ಕಟ್ಟಿದ್ದಾರೆ ಅಂತೇಳಿ ನಾವು ಅಭಿಪ್ರಾಯ ಮಾಡ್ಬೋದು. ಆದರೆ 1000 ವರ್ಷ ಇತಿಹಾಸ, ನಮ್ಮ ಜಿಲ್ಲೆಯಲ್ಲಿ ಪ್ರಥಮ ಜೈನ ಬಸದಿ ಇದೆ ಅಂತೇಳಿ ಇತಿಹಾಸಕಾರರು ಮೆನ್ಷನ್ ಮಾಡಿದ್ದಾರೆ. ಈ ಬಸ್ತಿ ಈಗ ಧರಾಶಾಹಿಯಾಗಿ 90 ಭಾಗ ಅಳಿವಿನಂಚಿನಲ್ಲಿದೆ. ಎಲ್ಲ ಹಿಂದೂಗಳಿರ್ಬೋದು, ನಮ್ಮ ಜೈನ ಸಮಾಜ ಇರ್ಬೋದು, ಎಲ್ಲರದ್ದು ಇದು ಆಸ್ತಿ. ಇದು ಜೈನರದ್ದು ಹಿಂದೂಗಳದ್ದು ಆಸ್ತಿ ಸಪ್ರೇಟ್ ಇಲ್ಲ ಇದು. ಹಾಗಾದ್ರಿಂದ ಇದನ್ನು ಉಳಿಸುವ ಮುಂದೆ ನಮ್ಮ ಪೀಳಿಗೆಗೆ ಹಸ್ತಾಂತರಿಸುವ ಕೆಲಸ ನಮ್ಮ ಈಗಿನ ನಾಗರಿಕರದ್ದು ಆಗಬೇಕಾಗಿದೆ. ಇದೇ ಬರುವ 26ನೇ ತಾರೀಕು ಬಾಳೆಹೊನ್ನೂರು JC ಅವರು ಮತ್ತು ಲಯನ್ ಸಂಸ್ಥೆಯವರು ಮತ್ತು ರೋಟ್ರಿಯವರು, ಬೆಂಗಳೂರಿನ ಸುಹಾಸ್ತಿ ಬಳಗದವರು, ನಮ್ಮ ಕಳಸ ಸೀಮೆಯ ಎಲ್ಲ 8 ಗ್ರಾಮಗಳಿದ್ದಾವೆ. ಹೊರನಾಡು, ಮೇಗುಂದ, ಬಲ್ಲಿಗೆ, ಚಿಕ್ಕನಕೊಡಿಗೆ, ಕಳಸ, ಕುದುರೆಮುಖ, ಸಂಸ್ಥೆ ಇವರೆಲ್ಲ ಸೇರಿ ಈ ರಿನೋವೇಷನ್ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿಕೊಡ್ಬೇಕು. ಇದು ಆರಂಭಿಕ ಹಂತ. ಮುಂದೆ ಇನ್ನೂ ಭಾಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಇದು ರಿನೋವೇಷನ್ ಆಗಲಿಕ್ಕಿದೆ. ಇದಕ್ಕೆಲ್ಲ ಪ್ರೇರಣೆ ಮತ್ತು ಮಾರ್ಗದರ್ಶನ ಪರಮ ಪೂಜ್ಯ ಶ್ರೀ ಲಕ್ಷ್ಮೀಸೇನ ಭಟ್ಟಾಚಾರ್ಯವರಿಯ ಮಹಾಸ್ವಾಮೀಜಿಯವರು, ಬಸ್ತಿ ಮಠದವರು, ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಜೊತೆಗೆ ನಾಡ್ದು ನಮ್ಮ ಶೃಂಗೇರಿ ಶಾಸಕರಾದಂಥ ರಾಜೇಗೌಡ ಅವರು ಮತ್ತು ಜೀವರಾಜ್ ಅವರು ಕೂಡ ಈ ಜಾಗಕ್ಕೆ ಬಂದು ತಮ್ಮ ಸಲಹೆ ಸೂಚನೆ ಕೊಡ್ತಾರೆ ಮತ್ತು ನಮ್ಮ ಜೊತೆಗೆ ಅವರು ಇದ್ದಾರೆ ಅಂತೇಳಿ ಹೇಳ್ತಾರೆ. ತಾವೆಲ್ಲ ಆಗಮಿಸಬೇಕಾಗಿ ಕೇಳ್ಕೊಳ್ತೇವೆ.